ದೃಢ ನಿರ್ಧಾರವೋ, ಹೈಕಮಾಂಡ್ಗೆ ಸಂದೇಶವೋ, ಅಥವಾ ಟೀಕಿಸಿದವರಿಗೆ ಖಡಕ್ ಎಚ್ಚರಿಕೆಯೋ ಗೊತ್ತಿಲ್ಲ. ಆದ್ರೀಗ ಡಿಸಿಎಂ ಡಿಕೆಶಿ ಇಡುತ್ತಿರುವ ಪ್ರತಿ ಹೆಜ್ಜೆಯ ಹಿಂದೆ ಒಂದೊಂದು ರಣತಂತ್ರವಿದೆ. ಕನಕಪುರ ಬಂಡೆ ಕೈಗೊಳ್ಳುತ್ತಿರುವ ಪ್ರತಿಯೊಂದು ನಿರ್ಧಾರದ ಹಿಂದೆ 10 ಗುರಿಗಳಿವೆ, ಹಲವಾರು ಸಂದೇಶಗಳಿವೆ. ಆ ಎಲ್ಲ ಸಂದೇಶ, ಗುರಿ, ರಣತಂತ್ರಗಳೊಂದಿಗೆ ಡಿಕೆಶಿ ಕಮಲ ಮನೆಯ ಬಾಗಿಲಿನ ಎದುರು ನಿಂತಿದ್ದಾರೆ ಅನ್ನೋ ಮೆಸೇಜ್ ಕೊಡ್ತಿವೆ. ಅದು ಹೇಗೆ ಅಂತ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಅಮಿತ್ ಶಾ ಕಾರ್ಯಕ್ರಮದಲ್ಲಿ ಡಿಕೆಶಿ ಭಾಗಿಯಾಗಿದ್ದೇಕೆ? ಸ್ವಪಕ್ಷದವರ ವಿರೋಧ, ಡಿಕೆಶಿ ಭಾಗಿ, ಏರಿದು ಸಂದೇಶ. ಎಸ್, ಡಿಸಿಎಂ ಡಿಕೆಶಿ ಸ್ವಪಕ್ಷದವರ ಮಾತಿಗೂ ಕ್ಯಾರೆ ಎನ್ನುತ್ತಿಲ್ಲ. ಸ್ವಪಕ್ಷದವರು ಎಷ್ಟೇ ವಿರೋಧ ಮಾಡಿದ್ರೂ ತಲೆಯನ್ನೇ ಕೆಡಿಸಿಕೊಳ್ತಿಲ್ಲ. ಅದಕ್ಕೆ ಸಾಕ್ಷಿಯೇ ಇಶಾ ಫೌಂಡೇಶನ್ನ ಕಾರ್ಯಕ್ರಮ. ಹೌದು, ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಇಶಾ ಫೌಂಡೇಶನ್ ಮಹಾಶಿವರಾತ್ರಿ ಪ್ರಯುಕ್ತ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿದ್ದ ಸದ್ಗುರು ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಜೊತೆ ಪಾಲ್ಗೊಂಡಿದ್ದರು. ಡಿಕೆಶಿ ಸದ್ಗುರು ಅವರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಿದ್ರು. ಡಿಕೆಶಿಯ ಇದೊಂದೇ ನಡೆ ಈಗ ಕಾಂಗ್ರೆಸ್ನ ಆಂತರಿಕ ಕಲಹಕ್ಕೆ ಹಲವು ಸಂದೇಶ ನೀಡುತ್ತಿದೆ. ಅದನ್ನ ಒಂದೊಂದಾಗಿ ಹೇಳ್ತೀವಿ ನೋಡಿ. ಡಿಕೆಶಿ ಸಂದೇಶ 1, ಸಿಎಂ ಸ್ಥಾನ ಕೊಡದಿದ್ರೆ ಬಿಜೆಪಿ ಸೇರುವ ಸಂದೇಶ. ಎಸ್, ಡಿಸಿಎಂ ಡಿಕೆಶಿ ಈಗ ಹೊಸ ದಾಳ ಉರುಳಿಸಿದ್ದಾರೆ. ಸದ್ಗುರು ಹಾಗೂ ಅಮಿತ್ ಶಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರ ಒಂದು ಸ್ಪಷ್ಟವಾದ ಸಂದೇಶ ಇದೆ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆಯಾಗ್ತಿದೆ. ಅದೇನಂದ್ರೆ ಪವರ್ ಶೇರಿಂಗ್ ಸಂದೇಶ. ಹೌದು, ಹೈಕಮಾಂಡ್ ಮುಂದೆ ಪವರ್ ಶೇರಿಂಗ್ ಹಂಚಿಕೆ ಒಪ್ಪಂದ ಆಗಿದೆ ಅಂತ ಈ ಹಿಂದೆ ಡಿಕೆಶಿಯೇ ಹೇಳಿದ್ರು. ಸಿದ್ದರಾಮಯ್ಯರ 2.5 ವರ್ಷ ಮುಗಿದ ಮೇಲೆ ಸಿಎಂ ಸೀಟ್ ಬಿಟ್ಟು ಕೊಡದಿದ್ರೆ ನನ್ನ ದಾರಿ ನನಗೆ ಎನ್ನುವ ಸಂದೇಶ. ಒಂದೊಮ್ಮೆ ಅಧಿಕಾರ ಬಿಟ್ಟು ಕೊಡದಿದ್ರೆ ನಾನು ಬಿಜೆಪಿಗೆ ಹೋಗೋದಕ್ಕೂ ರೆಡಿ ಅಂತ ಮೆಸೇಜ್ ಪಾಸ್ ಮಾಡ್ತಿದ್ದಾರೆ ಅಂತ ಚರ್ಚೆ ಆಗ್ತಿದೆ. ಡಿಕೆಶಿ ಸಂದೇಶ 2, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತಪ್ಪಿಸಿದ್ರೂ ಸುಮ್ಮನಿರಲ್ಲ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಬಣ ಡಿಕೆಶಿಯಿಂದ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕಿತ್ತುಕೊಳ್ಳಲು ಹೋರಾಟ ನಡೆಸಿದೆ. ಹೈಕಮಾಂಡ್ ಭೇಟಿಯನ್ನು ಮಾಡಿ ಸಿದ್ದು ಬಣದ ಸಚಿವರಾದ ರಾಜಣ್ಣ, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಕೆಪಿಸಿಸಿ ಅಧ್ಯಕ್ಷಗಿರಿ ಬದಲಿಸುವಂತೆ ಒತ್ತಾಯಿಸಿದ್ದಾರೆ. ಆದರೆ ಅವರ ಅಭಿಪ್ರಾಯ ಆಲಿಸಿರುವ ಹೈಕಮಾಂಡ್ ಈವರೆಗೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಯಾವುದೇ ಕ್ರಮ ಕೈಗೊಂಡಿಲ್ಲ. ಒಂದೊಮ್ಮೆ ಡಿಕೆಶಿಯಿಂದ ಈ ಸ್ಥಾನವನ್ನ ಕಿತ್ಕೊಂಡಿದ್ದೇ ಆದ್ರೆ ಅವರ ಸಿಎಂ ಆಸೆ ಹಲ್ಲು ಕಿತ್ತ ಹಾವಿನಂತಾಗಲಿದೆ. ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಹಿಂಪಡೆದಿದ್ದೆ ಆದ್ರೂ ನಾನು ನನ್ನ ಮುಂದಿನ ದಾರಿ ನೋಡಿಕೊಳ್ತೇನೆ ಅನ್ನೋ ಮೆಸೇಜ್ ಮಾಡ್ತಿದ್ದಾರೆ ಅಂತ ವಿಶ್ಲೇಷಿಸಲಾಗ್ತಿದೆ. ಡಿಕೆಶಿ ಸಂದೇಶ 3, ಸಿದ್ದರಾಮಯ್ಯ ಬಣದ ಸಚಿವರಿಗೆ ಖಡಕ್ ಎಚ್ಚರಿಕೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಬಣದ ಸಚಿವರು, ಶಾಸಕರು ಡಿಕೆಶಿ ವಿರುದ್ಧ ಗರಂ ಆಗಿದ್ದಾರೆ. ಸಿದ್ದರಾಮಯ್ಯನವರೇ ಪೂರ್ಣಾವಧಿಗೆ ಸಿಎಂ ಆಗಲಿ ಅಂತ ಹೋದಲ್ಲಿ ಬಂದಲ್ಲಿ ಹೇಳಿಕೊಂಡು ಓಡಾಡ್ತಿದ್ದಾರೆ. ಸಿದ್ದು ಬಣದ ಶಾಸಕರು, ಸಚಿವರ ನಡೆ ಸಹಜವಾಗಿಯೇ ಡಿಕೆಶಿಯನ್ನ ಕೆರಳಿಸಿದೆ. ಹೀಗಾಗಿ ಈ ಎಲ್ಲ ಟೀಕೆಗಳಿಗೂ ಉತ್ತರ ಕೊಡಬೇಕು ಅಂತಲೇ ಡಿಕೆಶಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾಗ್ತಿದೆ. ಡಿಕೆಶಿ ಸಂದೇಶ 4, ಹಿಂದುತ್ವದ ಮೇಲೆ ಸಾಫ್ಟ್, ಟೀಕಿಸಿದವರಿಗೆ ಕೌಂಟರ್. ಕಾಂಗ್ರೆಸ್ ನಾಯಕರು ಹಿಂದುತ್ವದ ವಿರೋಧಿಗಳು ಅನ್ನೋ ಆರೋಪಗಳಿವೆ. ಇದರ ನಡುವೆ ಡಿಕೆಶಿ ಈಗ ಮಹಾಶಿವರಾತ್ರಿ ದಿನ ಇಶಾ ಫೌಂಡೇಶನ್ನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನಾನು ಹಿಂದೂ, ಆದ್ರೆ ಎಲ್ಲಾ ಧರ್ಮಗಳನ್ನ ಪ್ರೀತಿಸುತ್ತೇನೆ, ಹಿಂದೂವಾಗಿಯೇ ಹುಟ್ಟಿದ್ದೇನೆ, ಹಿಂದೂವಾಗಿಯೇ ಸಾಯ್ತೇನೆ ಅಂತ ಹೇಳಿದ್ದು ಸ್ವಪಕ್ಷದ ವಿರೋಧಿಗಳ ಬಾಯಿ ಮುಚ್ಚಿಸುವಂತೆ ಮಾಡಿದೆ. ಡಿಕೆಶಿ ಸಂದೇಶ 5, ಹೈಕಮಾಂಡ್ ನಾಯಕರಿಗೂ ಡಿಕೆಶಿ ಡೋಂಟ್ ಕೇರ್. ಇನ್ನೊಂದು ವಿಚಾರ ಅಂದ್ರೆ, ಆನ್ಲೈನ್ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದ ಸದ್ಗುರು ಜಗ್ಗಿ ವಾಸುದೇವ್ ನಿರೂಪಕರ ಪ್ರಶ್ನೆಗೆ ಶಾಕಿಂಗ್ ಉತ್ತರ ಕೊಟ್ಟಿದ್ರು. ನನಗೆ ರಾಹುಲ್ ಗಾಂಧಿ ಯಾರು ಎಂಬುದು ನಿಜಕ್ಕೂ ಗೊತ್ತಿಲ್ಲ ಅಂತ ಹೇಳಿ ಗೇಲಿ ಮಾಡಿದ್ರು. ಆದ್ರೀಗ ಅವರ ಕಾರ್ಯಕ್ರಮದಲ್ಲೇ ಡಿಕೆಶಿ ಭಾಗಿಯಾಗಿದ್ದಾರೆ. ಡಿಕೆಶಿ ಈ ನಡೆಯಿಂದ ಒಂದು ದೊಡ್ಡ ಸಂದೇಶ ಇದೆ. ಅಧಿಕಾರ ಅಂತ ಬಂದಾಗ, ದುಡಿಮೆಗೆ ಫಲ ಅಂತ ಬಂದಾಗ ನಾನು ಯಾರ ಮಾತನ್ನು ಕೇಳಲ್ಲ, ಯಾರಿಗೂ ಬಗ್ಗಲ್ಲ, ನಾನು ಅಂದುಕೊಂಡಿದ್ದನ್ನೇ ಮಾಡುತ್ತೇನೆ ಅನ್ನೋದು ಡಿಕೆಶಿ ಈಗ ಅದನ್ನೇ ಮಾಡಿ ತೀರಿದ್ದಾರೆ ಅಂತ ಹೇಳಲಾಗ್ತಿದೆ. ಸದ್ಯ ನಮ್ಮ ನಾಯಕನನ್ನ ಅಪಹಾಸ್ಯ ಮಾಡಿದವರ ಕಾರ್ಯಕ್ರಮದಲ್ಲಿ ಡಿಕೆಶಿ ಭಾಗಿಯಾಗಿದ್ದೇಕೆ ಅಂತ ನಾಯಕರು ರೊಚ್ಚಿಗೆದ್ದಿದ್ದಾರೆ. ಎಐಸಿಸಿ ಕಾರ್ಯದರ್ಶಿ ಪಿವಿ ಮೋಹನ್ ಸೇರಿ ಹಲವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ರಾಹುಲ್ ಗಾಂಧಿಯನ್ನ ಅಣಕಿಸಿದ ವ್ಯಕ್ತಿಯ ಕಾರ್ಯಕ್ರಮದಲ್ಲಿ ಭಾಗಿಯಾದರೆ ಅದು ತಪ್ಪು ಸಂದೇಶಕ್ಕೆ ಎಡೆ ಮಾಡಿಕೊಡುತ್ತದೆ ಅಂತ ಕಿಡಿಕಾರಿದ್ದಾರೆ. ಇದು ಮುಂದೆ ಯಾವ ರೀತಿಯ ತಿರುವು ಪಡೆದುಕೊಳ್ಳುತ್ತೋ ಅದು ನೋಡಬೇಕು. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.